ನಮಸ್ಕಾರ ಸ್ನೇಹಿತರೆ, ಅಕ್ಷರವೇಣಿ ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನೀವು ಕವನ ಬರೆಯಲು ಆಸಕ್ತಿ ಹೊಂದಿದ್ದೀರಾ ಅಥವಾ ಈಗಾಗಲೇ ಬರೆಯುತ್ತಿದ್ದೀರಾ? ಆದರೆ ನಿಮ್ಮ ಕವನಗಳು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಬೇಕೆಂದು ಅನಿಸ್ತಾ ಇದೆಯಾ? ಹಾಗಿದ್ರೆ ಇಂದಿನ ವಿಡಿಯೋ ನಿಮಗಾಗಿ. ಇಂದು ನಾವು ಕವನ ಬರೆಯುವಾಗ ಆಗುವ ಕೆಲವು ಸಾಮಾನ್ಯ ತಪ್ಪುಗಳು ಮತ್ತು ಅವನ್ನು ಹೇಗೆ ಸರಿಪಡಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಕವನ ಅಂದರೆ ಕೇವಲ ಪದಗಳ ಜೋಡಣೆಯಲ್ಲ, ಅದು ಭಾವನೆಗಳ ಪ್ರತಿಬಿಂಬ. ಒಬ್ಬ ಕವಿ ತನ್ನ ಮನಸ್ಸಿನ ಅನುಭವಗಳನ್ನು ಸರಳ ಪದಗಳಲ್ಲಿ ವ್ಯಕ್ತಪಡಿಸುವುದು ಕವನ. ಆದರೆ ಕೆಲವು ತಪ್ಪುಗಳು ನಮ್ಮ ಕವನದ ಗುಣಮಟ್ಟವನ್ನು ಕಡಿಮೆ ಮಾಡ್ತವೆ. ಆ ಸಾಮಾನ್ಯ ತಪ್ಪುಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ಅತಿಯಾದ ಅಲಂಕಾರಿಕ ಪದಗಳ ಬಳಕೆ. ಅಂದರೆ ಕವನ ಹೆಚ್ಚು ಸುಂದರವಾಗಿ ಬರಿಬೇಕು ಎಂಬ ಕಾರಣಕ್ಕೆ ಕಠಿಣ ಪದಗಳನ್ನು ಬಳಸುವುದು ಸಾಮಾನ್ಯ. ಆದರೆ ಓದುಗರಿಗೆ ಅರ್ಥವಾಗದ ಕವನ ಪರಿಣಾಮಕಾರಿಯಾಗುವುದಿಲ್ಲ. ಇದಕ್ಕೆ ಪರಿಹಾರ ಇಷ್ಟೇ: ಸರಳ ಪದಗಳನ್ನು ನಾವು ಕವನದಲ್ಲಿ ಬಳಸಿದರೆ ಸ್ವಲ್ಪ ಒಳ್ಳೆಯದು ಅಂತ. ಎರಡನೆಯದಾಗಿ ಭಾವನೆಯ ಸ್ಪಷ್ಟತೆಯ ಕೊರತೆ. ಕವನದಲ್ಲಿ ನೀವು ಹೇಳಬೇಕಾದ ವಿಷಯವೇ ಸ್ಪಷ್ಟವಾಗಿ ಇರದಿದ್ದರೆ ಓದುಗ ಗೊಂದಲಕ್ಕೆ ಈಡಾಗ್ತಾನೆ. ಆಗ ನಮ್ಮ ಕವನ ಸ್ವಲ್ಪ ಗೊಂದಲಮಯವಾಗಿ ಕಾಣಬಹುದು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಒಂದೇ ಒಂದು ಮುಖ್ಯವಾದ ಭಾವನೆಗೆ ಕೇಂದ್ರೀಕರಿಸಬೇಕು. ಅಂದರೆ ಒಂದು ಮುಖ್ಯವಾದ ವಿಷಯವನ್ನು ನಾವು ಆರಿಸಿಕೊಂಡಾಗ ಅದಕ್ಕೆ ತಕ್ಕಂತಹ ಭಾವನೆಗಳಿಗೆ ನಾವು ಕೇಂದ್ರೀಕರಿಸಿ ಬರೀತಕ್ಕಂಥದ್ದು ಒಂದು ಅಭ್ಯಾಸ. ಮೂರನೇದು ಅನಗತ್ಯ ಪುನರಾವರ್ತನೆ. ಒಂದೇ ವಿಚಾರವನ್ನು ಮತ್ತೆ ಮತ್ತೆ ಹೇಳುವುದು ಕವನವನ್ನು ಬೇಸರಕಾರಿಯಾಗಿಸುತ್ತದೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಪರಿಣಾಮಕಾರಿಯಾಗಿ ಬರೆಯಿರಿ. ನಾಲ್ಕನೆಯದಾಗಿ ಲಯ ಮತ್ತು ಛಂದಸ್ಸಿನ ಕೊರತೆ. ಕವನದಲ್ಲಿ ಲಯ ಇರಬೇಕು, ಅದು ಓದುವಾಗ ಒಂದು ಸಂಗೀತದ ಅನುಭವ ಕೊಡಬೇಕು. ಹಾಗೆ ಮಾಡಬೇಕಪ್ಪ ಅಂದರೆ ಕವನವನ್ನು ನಾವು ಜೋರಾಗಿ ಓದಿ ಲಯವನ್ನು ಪರಿಶೀಲಿಸ್ತಕ್ಕಂಥದ್ದಾಗಿದೆ. ಇನ್ನು ಐದನೆಯದಾಗಿ ಇತರರ ಶೈಲಿಯನ್ನು ನಕಲಿಸುವುದು. ಅಂದರೆ ಪ್ರಸಿದ್ಧ ಕವಿಗಳ ಶೈಲಿಯನ್ನು ಅನುಕರಿಸುವುದು ಸಹಜ, ಆದರೆ ಅದು ನಮ್ಮ ವೈಶಿಷ್ಟ್ಯವನ್ನು ಕಳೆಗುಂದಿಸುತ್ತದೆ. ಆದ್ದರಿಂದ ನಾವು ನಮ್ಮ ಕವನವನ್ನು ನಮ್ಮದೇ ಶೈಲಿಯಲ್ಲಿ ಎಲ್ಲರ ಕವನಗಳನ್ನು ಓದೋಣ, ಎಲ್ಲರ ಕವಿತೆಗಳನ್ನು ಓದೋಣ, ಆದರೆ ನಮ್ಮದೇ ಶೈಲಿಯಲ್ಲಿ ನಾವು ಕವನಗಳನ್ನು ರೂಪಿಸಿದರೆ ಇನ್ನೂ ಅರ್ಥಗರ್ಭಿತವಾಗಿ ನಾವು ಮಾಡಬಹುದು ಅಂತಕ್ಕಂಥದ್ದು. ಇನ್ನು ಆರನೆಯದಾಗಿ ಏನಪ್ಪ ಅಂದರೆ ವ್ಯಾಕರಣದ ತಪ್ಪುಗಳು. ಸಣ್ಣ ತಪ್ಪುಗಳು ಕವನದ ಗುಣಮಟ್ಟವನ್ನು ಕುಗ್ಗಿಸುತ್ತವೆ. ಬರೆಯುವಾಗ ಮತ್ತು ಬರೆದ ನಂತರವೂ ಓದಬೇಕು. ಎಲ್ಲೆಲ್ಲಿ ಕವನ ತಪ್ಪು ವ್ಯಾಕರಣ ದೋಷ ಕಂಡುಬರುತ್ತದೆ ಅದನ್ನು ನಾವು ಸರಿಪಡಿಸ್ಕೊಂಡಾಗ ಒಂದು ಉತ್ತಮವಾದ ಕವನವನ್ನು ನಾವು ಬರೆಯಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಏಳನೇದಾಗಿ ಹೇಳ್ಬೇಕಪ್ಪ ಅಂದರೆ ಭಾವನೆಗಿಂತ ಪದಗಳಿಗೆ ಹೆಚ್ಚು ಮಹತ್ವ ಕೊಡುವುದು. ಕೆಲವರು ಪದಗಳ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಆದರೆ ಭಾವನೆಗಳನ್ನೇ ಮರೆತು ಬಿಡ್ತಾರೆ. ಆಗ ಕವನ ಸ್ವಲ್ಪ ದೋಷಪೂರಿತವಾಗಿ ನಾವು ಕಾಣ್ಬೋದು. ಆದ್ದರಿಂದ ನಾವು ಮೊದಲು ಭಾವನೆಗೆ ಮಹತ್ವವನ್ನು ಕೊಡಬೇಕು, ಅನಂತರ ಪದಗಳಿಗೆ. ಇನ್ನು ಎಂಟನೇದಾಗಿ ಓದುಗರನ್ನು ಮನಸ್ಸಿನಲ್ಲಿ ಹಿಡಿದಿಟ್ಕೊಳ್ಬೇಕು. ಹೇಗಪ್ಪ ಅಂದರೆ ಕವನ ಓದುವವರಿಗೆ ತಲುಪಬೇಕು. ಓದುಗರನ್ನು ಪರಿಗಣಿಸದೆ ಬರೆಯುವುದು ತಪ್ಪು. ನಾವು ಏನು ಮನಸ್ಸಿನಲ್ಲಿ ಥಿಂಕ್ ಮಾಡ್ಕೋಬೇಕಪ್ಪ ಅಂದರೆ, ನನ್ನ ಕವನವನ್ನು ಓದುಗ ಹೇಗೆ ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನು ನಾವು ಅಂಶಗಳನ್ನು ನಾವು ಯೋಚನೆ ಮಾಡಿ ಅದನ್ನು ಬರೆಯುವುದು ಒಂದು ಒಳ್ಳೆಯ ಅಂಶವಾಗಿದೆ. ಇನ್ನು ಕೆಲವೊಂದಿಷ್ಟು ಸಣ್ಣ ಸಲಹೆಗಳನ್ನು ನೀಡೋದಾದರೆ, ಪ್ರತಿದಿನ ಸ್ವಲ್ಪ ಬರೆಯುವ ಅಭ್ಯಾಸ ಮಾಡಿಕೊಳ್ಳಿ. ಒಳ್ಳೆಯ ಕವಿತೆಗಳನ್ನು ಓದಿ ನಿಮ್ಮ ಕವನಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ವಿಮರ್ಶೆಗಳನ್ನು ಸ್ವೀಕರಿಸಿ ನಿರಂತರವಾಗಿ ಅಭ್ಯಾಸ ಮಾಡಿ. ಕವನ ಬರೆಯುವುದು ಒಂದು ಕಲೆ ಅಷ್ಟೇ ಅಲ್ಲ, ಅದು ಒಂದು ಅನುಭವ.
ತಪ್ಪುಗಳನ್ನು ಮಾಡುವುದು ಸಹಜ, ಆದರೆ ಅವನ್ನು ಗುರುತಿಸಿ ಸರಿಪಡಿಸಿದರೆ ನೀವು ಉತ್ತಮ ಕವಿಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಅಕ್ಷರವೇಣಿ ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.